ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇನ್ನೊಂದು LBA ಆಧಾರಿತವಾಗಿರ್ತಕ್ಕಂಥ ಟೆಸ್ಟ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಯೂಸ್ ಮಾಡಿಕೊಡ್ರಿ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಕೂಡ ಬರ್ಬೋದು. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ಗಳು ಬರ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಕೊಡ್ತೀನಿ. ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡುವ. ಬ್ಲೂ ಪ್ರಿಂಟು ಇದೆ, ಸೊ ಅದನ್ನು ಕೂಡ ತಾವುಗಳು ನೋಡ್ಕೊಳ್ಬೋದು. ಉದ್ದಿಷ್ಟದಲ್ಲಿ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ಗ್ರಹಿಕೆ 6, ಅಭಿವ್ಯಕ್ತಿ 6, ಪ್ರಶಂಸೆ 2 ಅಂಕ. ಪ್ರಶ್ನೆ ಸ್ವರೂಪವನ್ನು ನೋಡೋದಾದರೆ ವಸ್ತುನಿಷ್ಠದ್ದು 3 ಅಂಕ, ಕಿರು ಉತ್ತರದ್ದು 3 ಅಂಕ, ಕಿರು ಉತ್ತರ 2 ಅಂಕದ್ದು 14 ಅಂಕದ ಪ್ರಶ್ನೆಗಳಿದ್ದಾವೆ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭ 6, ಸಾಧಾರಣ 10, ಕಠಿಣ 4, ಒಟ್ಟಾರೆ 20. ಪಠ್ಯಾಂಶ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಗದ್ಯದಿಂದ 6 ಅಂಕ, ಪದ್ಯದಿಂದ 7 ಅಂಕ, ಪಠ್ಯಪೋಷಕ ಅಧ್ಯಯನದಿಂದ 2 ಅಂಕ, ವ್ಯಾಕರಣ ಮತ್ತು ವಾಕ್ಯ ರಚನೆಯಿಂದ 5 ಅಂಕ. ಇನ್ನು ಪಾಠವಾರು ಅಂಕ ವಿಭಾಜನೆ ನೋಡೋದಾದರೆ ಭಾಗ್ಯಶಿಲ್ಪಿಗಳಿಂದ 2 ಅಂಕ 1 ಪ್ರಶ್ನೆ, ಎದೆಗೆ ಬಿದ್ದ ಅಕ್ಷರದಿಂದ 4 ಅಂಕ 2 ಪ್ರಶ್ನೆ, ಕೌರವೇಂದ್ರನ ಕೊಂದೆ ನೀನುದಿಂದ 3 ಅಂಕ 2 ಪ್ರಶ್ನೆ, ಛಲಮನೆ ಮೆರುವೆಮ್ಮಿಂದ 4 ಅಂಕ 2 ಪ್ರಶ್ನೆ, ಒಟ್ಟು 7 ಅಂಕ 4 ಪ್ರಶ್ನೆ. ಇನ್ನು ಪಠ್ಯಪೋಷಕ ಅಧ್ಯಯನದಿಂದ ಭಗತ್ ಸಿಂಗ್ದಿಂದ 1 ಅಂಕ 1 ಪ್ರಶ್ನೆ, ಉದಾತ್ತ ಚಿಂತನೆಗಳಿಂದ 1 ಅಂಕ 1 ಪ್ರಶ್ನೆ. ಇನ್ನು ವ್ಯಾಕರಣದಲ್ಲಿ 3 ಅಂಕ, ವಾಕ್ಯ ರಚನೆಗೆ 2 ಅಂಕಗಳನ್ನು ನಿಮಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಡೀಟೇಲ್ಡ್ ಬ್ಲೂ ಪ್ರಿಂಟ್ ಇದೆ. ಅದನ್ನು ಕೂಡ ಟೀಚರ್ಸ್ ಇದ್ದವರು ಅದನ್ನು ಸ್ಕ್ರೀನ್ಶಾಟನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಪ್ರಶ್ನೆ ಪತ್ರಿಕೆ ಇದೆ. ಸೊ ನಾನು ಡೈರೆಕ್ಟಾಗಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಕರ್ಕೊಂಡು ಹೋಗ್ತೀನಿ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ ಸಾಧನಾ ಪರೀಕ್ಷೆ 2, 10ನೇ ತರಗತಿ ಕನ್ನಡ ವಿಷಯ. ಸೊ 1 ಗಂಟೆ 20 ಅಂಕಗಳ ಪ್ರಶ್ನೆ ಪತ್ರಿಕೆ. ಸೊ ಫಸ್ಟ್ ಒನ್, ಇನ್ನು ತನುಜ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಬಹುರ್ವಿಹಿ, ದ್ವಂದ್ವ, ಕರ್ಮಧಾರಯ, ಅಂಶಿ. ಸೊ ದ ರೈಟ್ ಆನ್ಸರ್ ಈಸ್ ಬಹುರ್ವಿಹಿ. ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಕೇಳಿದರು. 64, 102, 144, 112, 102 ಈಸ್ ದ ರೈಟ್ ಆನ್ಸರ್. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದರು. ಸಿ, ಮಿಶ್ರವಾಕ್ಯ ಈಸ್ ದ ರೈಟ್ ಆನ್ಸರ್. 1 ಅಂಕದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು. ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆ ಯಾವಾಗ ನಡೀತು ಅಂತ ಕೇಳಿದರು. 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆ ನಡೀತು ಅನ್ನೋದು ಗೊತ್ತಿರಲಿ. ಇನ್ನು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಂತ ಕೇಳಿದರು. ನಕುಲ ಮತ್ತು ಸಹದೇವ ಇವರಿಬ್ಬರೂ ಕೂಡ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸ್ತಾರೆ. ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತ ಕೇಳಿದರು. ಅಂದವಾದ ಬರವಣಿಗೆ ಉತ್ತಮ ಶಿಕ್ಷಣದ ಅಂಶ, ಇದನ್ನು ಪ್ರತಿಯೊಬ್ಬ ಯುವಕನು ಯುವತಿಯನ್ನು ತಿಳಿದುಕೊಳ್ಳಬೇಕು ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯ. 2 ಮಾರ್ಕ್ಸ್ ಕ್ವಶನಲ್ಲಿ ಪ್ರಶ್ನೆ 7, ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ನಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ. ಇನ್ನೊಂದು ಕೊಠಡಿಯಲ್ಲಿ ಅದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಮಟ್ಟಿಗೆ ದುಗುಡವಾಗುತ್ತದೆ. ಇದೇ ರೀತಿ ಕೊಠಡಿಯಲ್ಲಿ ನೃತ್ಯವನ್ನು ನೋಡುತ್ತಿರುವವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗ್ತದೆ. ಅಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತಿರುತ್ತದೆ. ಇದು ಅಶೋಕ್ ಪೈ ಅವರ ಹೇಳಿದ ಸಂಶೋಧನಾ ಸತ್ಯವಾಗಿದೆ. ಇನ್ನು ತಾನು ಹೋರಾಡುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸ್ತಾನೆ ಅಂತ ಕೇಳಿದ್ದಾರೆ. ಉತ್ತರ, ದುರ್ಯೋಧನನು ಭೀಷ್ಮರನ್ನ ಕುರಿತು ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವೆನು. ಖಂಡಿತ ಇಲ್ಲ, ಛಲಕ್ಕಾಗಿ ಯುದ್ಧ ಮಾಡುವೆನು. ನನ್ನ ಪಾಲಿಗೆ ಈ ರಾಜ್ಯ ಬಾಳು ಭೂಮಿ. ನನ್ನ ಮಿತ್ರನಾದ ಕರ್ಣನು, ಪ್ರೀತಿಯ ತಮ್ಮನಾದ ದುಶ್ಯಾಸನನು ಹಾಗೂ ನನ್ನ 100 ಜನ್ಮ ತಮ್ಮಂದಿರ ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಿ ಸತ್ತರು. ಆಗ ನನಗೆ ಕೋಪವೂ ಹುಟ್ಟಿ ಹೊರಹೊಮ್ಮಿತು. ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡಿ ಛಲವನ್ನೇ ಮೆರುವೆನು ಎಂದು ವಿವರಿಸುತ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಲೇಖಕರ ಪರಿಚಯದಲ್ಲಿ DS ಜಯಪ್ಪಗೌಡ ಅವರ ಬಗ್ಗೆ ಪರಿಚಯವನ್ನು ಕೇಳಿದರು. ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ. ಕಾಲ 1947. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ. ಕೃತಿಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು ಅಂತಕ್ಕಂಥ ಕೃತಿ ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಮೇಲೆ ಸಂಶೋಧನಾ ಬಹುಮಾನವನ್ನು ಕೂಡ ದೊರೆತಿದೆ ಅಂತ ಬರೆದ್ರೆ ಸಾಕು. ಇನ್ನು ಗಾದೆ ಮಾತು ಕೇಳಿದ್ರು, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಇದೆ. ಚೆನ್ನಾಗದನ್ನು ನೀವು ಉದಾಹರಣೆಯೊಂದಿಗೆ ಬರೆದ್ರೆ 2 ಅಂಕ ನಿಮಗೆ ಕೊಡ್ತಾರೆ. ಅದನ್ನು ಬಿಟ್ಟು ಮಾತ್ರ ಬರಲಿಕ್ಕೆ ಹೋಗಬೇಡಿ. ಸಂದರ್ಭ ಪ್ರಶ್ನೆ, ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತ ಕೇಳಿದ್ದಾರೆ.
ಫಸ್ಟ್ ಆಯ್ಕೆ ಬರೀತೀರಿ. ಈ ವಾಕ್ಯವನ್ನು ಶ್ರೀ ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ನೆಕ್ಸ್ಟ್ ಸಂದರ್ಭ ಬರೀಬೇಕು. ಲೇಖಕರಾದ ದೇವನೂರು ಮಹಾದೇವ ಅವರು ವಚನಕಾರರು. ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡು ಇರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದ್ದೇ ಆದ ಇಷ್ಟ ದೇವ ಇತ್ತು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ಬರೀಬೇಕು. ನೆಕ್ಸ್ಟ್, ಸ್ವಾರಸ್ಯ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರು, ಆದ್ದರಿಂದ ಅವರು ನುಡಿದಂತೆ ನಡೆಯಬೇಕಾಯಿತು, ಏಕೆಂದರೆ ನಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಆಗೋದಿಲ್ಲ, ಅದು ಕಷ್ಟವಾಗುತ್ತದೆ ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯ ಪೂರ್ಣ ಮಾಡಬೇಕಾಗಿತ್ತು. 2 ಕೊಟ್ಟಿದ್ರು, 2ರಲ್ಲಿ 1 ಬರಿಬೇಕಿತ್ತು. ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ಉರವನಿಸಿ ಕಡು ನಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರ ದುರಹದೆ ಬರಿದೆ ಹೋವುದೇ ನನ್ನ ಅಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಂತ ಬರೆದ್ರೆ ಸಾಕು. ಅಥವಾ ಮಾರಿ ಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವ ಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರನ್ನು ನೋಯಿಸೆನು ರಾಜೀವ ಸಕನಾನೆ ಅಂತ ಇತ್ತು. ಸೊ ಇಷ್ಟು ಕೂಡ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಲಾಸ್ಟ್ ನಿಮಗೆ ಏನು ಕೊಟ್ಟಿದ್ರಂದರೆ ಇದರ ಸಾರಾಂಶವನ್ನು ಬರಲಿಕ್ಕೆ ಕೊಟ್ಟಿತ್ತು. ಸೊ ಪದ್ಯವನ್ನು ತಾವೆಲ್ಲ ನೋಡ್ತಿರ್ಬೋದು. ಕಾದಿರನಜ್ಜ ಪಾಂಡವರಾದರ್ ಮೆನಂದಿನೊಂದೇ ಸಮರಾದೊಳಂ ಮೇನಾದೆ ನಂದರಿಂದೆ ಪಾಂಡವ ಗಾರ್ದುದು ಮೇನಾಯ್ತು ಕೌರವಂಗ ವನಿತಳಂ ಅಂತ ಇದೆ. ಸೊ ಫಸ್ಟ್ ಬರಿಬೇಕು. ಈ ಚರಣವನ್ನು ಮಹಾಕವಿ ರನ್ನ ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರುಮೆಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ದುರ್ಯೋಧನನು ಛಲದಂಕಮಲ್ಲ ಎಂದು ಪ್ರಖ್ಯಾತನಾದವನು. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳು ನೆಗೆ ನಕ್ಕು ಹೇಳೋ ಈ ಮಾತುಗಳು ವೀರೋಚಿತವಾಗಿದೆ. ಇಲ್ಲಿ ದುರ್ಯೋಧನನ ಪಾಂಡವರ ಮೇಲಿನ ಕೋಪ, ಯುದ್ಧ ಮಾಡುವುದರ ನಿರ್ಧಾರ ಹಾಗೂ ಬದುಕಿರುವ ತನಕ ಪಾಂಡವರಿಗೆ ರಾಜ್ಯವನ್ನು ಬಿಡೆನು ಎಂಬ ಛಲವಂತಿಕೆಗಳು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ದುರ್ಯೋಧನನು ಭೀಷ್ಮರನ್ನ ಕುರಿತು, ಅಜ್ಜ ನಾನು ಪಾಂಡವರೊಡನೆ ಯುದ್ಧ ಮಾಡದೇ ಇರುವುದಿಲ್ಲ. ಇಂದಿನ ಯುದ್ಧದಲ್ಲಿ ಒಂದೋ ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು, ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶ ಇಲ್ಲಿ ಅಭಿವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಇಷ್ಟು ಈ ಒಂದು ಕ್ವಶನ್ ಪೇಪರ್ ಇತ್ತು. ಮತ್ತೆ ಸಿಗ್ತೀನಿ ಹೊಸ ಕ್ವಶನ್